Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಡೆಫಿನೆಟ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇಂಟರ್ಪೋಲ್ ಸಹಾಯ ತಗೊಳ್ಳಿ, ಅವ್ರನ್ನ ಹೊರಗಿಂದ ಕರೆಸ್ಲಿ. SIT ನಾವು ಫಾರ್ಮ್ ಮಾಡಿದ್ ನಮಗೆ ಗೊತ್ತಾದ ತಕ್ಷಣ ಅದನ್ನ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದಲ್ಲಿ ಇಲ್ಲಿ ನಡಿಬಾರ್ದಂತ ಘಟನೆ ನಡೆದಿದೆ, ಅದನ್ನ ನಾವು ಖಂಡಿಸಿದೀವಿ, ಎಲ್ಲರೂ ಖಂಡಿಸಿದೀವಿ. ನಾವು ನಮ್ಮ ಬದ್ಧತೆಯನ್ನ ನಾವು ತೋರಿಸಿದೀವಿ. ನಾವು ಏನು ತನಿಖೆ ಮಾಡಬೇಕು, ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಿದೀವಿ. ನಾವು ಅದನ್ನ ನ್ಯಾಯ ಕೊಡಿಸುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀವಿ. ಶಿಕ್ಷೆ ಇನ್ನೂ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ. ಮೊದಲು BJP ಅವ್ರ ಸ್ಟ್ಯಾಂಡ್ ತಗೊಳ್ರಿ, ಮೊದಲು BJPಗರ ಸ್ಟ್ಯಾಂಡ್ ತಗೊಳ್ಳಿ. ಯಾವ ತರ ಶಿಕ್ಷೆ ಆಗ್ಬೇಕನ್ನೋದನ್ನ ಮುಂದೆ ನೋಡಿ. ಗೌರಿ ಲಂಕೇಶ್, ಒಂದ್ ನಿಮಿಷ ಹೇಳ್ತೀನಿ. ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಭೇದಿಸಿದಂತ BK ಸಿಂಗ್ ಅನ್ನುವಂತ ಒಬ್ಬ ಒಳ್ಳೆಯ IPS ಆಫೀಸರ್ ಅವರ ನೇತೃತ್ವದಲ್ಲಿ SITಯನ್ನ ನಾವು ಮಾಡಿದ್ದೀವಿ. ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು SP ಅವರಿಗೆ ಒಂದು ನೋಟಿಸ್ ಅಲ್ವಾ ಸರ್, ಅದು ಲೆಟರ್ ಬರೆದು ಕಂಪ್ಲೇಂಟ್ ನೋಟಿಸ್ ಸರ್ವ್ ಮಾಡಿದ್ದೀವಿ. ನಾವು ಅದರ ಬೇಸಿಸ್ ಮೇಲೆ SITಯನ್ನ ಫಾರ್ಮ್ ಮಾಡಿದ್ದೀವಿ. ಅದು ತನಿಖೆ ಆಗುತ್ತೆ. ಏನು ಯಾವ ರೀತಿಯಾದಂಥ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಬಟ್ ನಾನಿವತ್ತು ಕೇಳ್ತಾ ಇರೋದು BJPಗರನ್ನ, ಜಗದೀಶ್ ಶೆಟ್ಟರ್ ಅವ್ರನ್ನ, ವಿಜೇಂದ್ರ ಅವರನ್ನ, ಸುಮಲತಾ ಅವರನ್ನ ಸ್ಪೆಷಲಿ. ಅವ್ರು ಹೇಳ್ತಾ ಇದ್ರು, ನಾನು ಮಂಡ್ಯದ ಮಗಳು, ಗೌಡ್ತಿ ಸೊಸೆ, ಮಹಿಳೆಗೆ ಅನ್ಯಾಯ. ಈಗ ಸುಮಲತಾ ಅವ್ರು ಎಲ್ಲಿದ್ದಾರೆ? ಆಮೇಲೆ ಮೋರ್ ಎವರ್ BJP ಅವರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ನ ಹೇಳಬೇಕು ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ದೇರ್ ಅಲಯನ್ಸ್ ವಿತ್ ದ JDS ಆರ್ ನೋ. They have to say, na? They have to tell, na? As per the complaint. ಅದೇ ಮಹಿಳೆಯವರು ನಿನ್ನೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆಸ್ ಪರ್ ದ ಕಂಪ್ಲೇಂಟ್ ಅದು ರೇವಣ್ಣ ಅವರು ನಂಬರ್ 1 ಮತ್ತು ಪ್ರಜ್ವಲ್ ರೇವಣ್ಣ ಅವರು ನಂಬರ್ 2. ಇಡೀ ವಿಶ್ವದಲ್ಲಿ ನನಗೆ ಫಾರಿನ್ನಿಂದ ಫೋನ್ಗಳು ಬರ್ತಾ ಇದ್ದಾವೆ, ನನಗೆ ವಿದೇಶದಿಂದ ಫೋನ್ಗಳು ಇವತ್ತು ಬರ್ತಾ ಇದ್ದಾವೆ. ನೋಡಿ, ಅದನ್ನು ಎನ್ಸಕ್ ಆಗಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಾವು ಎಣಿಸ್ಕೊಂಡು ಕೂರಕ್ ಆಗಲ್ಲ. ಅವರು ವಿಕೃತ ಕಾಮಿಗಳು, ಬಹುಶಃ ಅವ್ರ ಕೆಲಸನೇ ಅದು ಅಂತ ಅಂತೀನಿ ನಾನು. ಹಾ, ಏನು ಇಂಥದ್ದಾಗಿದೆ. ವಿದೇಶದಿಂದ ಕಾಲ್ ಬರ್ತಾ ಇದೆ. ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇದು ಹೌದಾ, ಇದು ನಿಜಾನಾ, ಇದು ಹೀಗಾಗ್ತಾ ಇದೆಯಾ, ಇದಕ್ಕೆ ಏನು ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ, ಏನು ಮಾಡ್ತಾ ಇದ್ದೀರಂತ ಕೇಳ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ಕೇಳ್ತಾ ಇರೋದು, BJP ಅವರ ಸ್ಟ್ಯಾಂಡ್ ಏನು, ಯಡಿಯೂರಪ್ಪಾಜಿಯವರ ಸ್ಟ್ಯಾಂಡ್ ಏನು, ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು, ಮೋದಿಜಿಯವರು ಬೆಳಗಾವಿಯಲ್ಲಿ ಮಾಡಿದಂಥ ಭಾಷಣ. ಪಾಪ ಅದೇ ಹೇಳಿದ್ದು, ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಆ ಪ್ರಧಾನಮಂತ್ರಿಗಳು, ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ. ಈ 300 ಜನನೋ 400 ಜನನೋ, ನೀವು ಹೇಳಿದಾಗ 2000 ಜನನೋ 3000 ಜನನೋ, ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು, ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ BJP ಅವ್ರು ಮಾತನಾಡಬೇಕು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.